ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಾನಿವತ್ತು ಮಳೆಗಾಲ ಅಥವಾ ಚಳಿಗಾಲಕ್ಕೆ ಸ್ಪೆಷಲ್ ದೊಡ್ಡ ಪತ್ರೆ ತಂಬುಳಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ದೊಡ್ಡ ಪತ್ರೆ ನಾನೊಂದು 10-15 ಎಲೆ ತೊಗೊಂಡಿದ್ದೀನಿ. ನೀವಿದ್ರೆ ಇನ್ನೂ ಜಾಸ್ತಿ ಬೇಕಾದ್ರೂ ತೊಗೋಬೋದು. ಅದು ಧೂಳು ಕೂತಿರುತ್ತೆ ನೋಡಿ, ಸೊ ಅದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದೊಂದೇ ಎಲೆನ ಉಜ್ಜಿ ತಿಕ್ಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಬೇಕು ಅದನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಕೊಂಡು ತೊಳೆದಿಟ್ಟಿದ್ದೀವಲ್ಲ ದೊಡ್ಡ ಪಾತ್ರೆನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ದರೆ ಹಂಗೆ ಬೇಕಿದ್ರೂ ಹಾಕೋಬೋದು, ಗ್ರೈಂಡ್ ಮಾಡೋಕ್ಕೆ ಪ್ರಾಬ್ಲಮ್ ಏನಾಗಲ್ಲ. ಯಾಕಂದರೆ ಎಷ್ಟೊಂದು ಜನ ಹಸಿದೇ ತಿಂತಾರೆ, ನಿಮ್ಮ ಇಂಟ್ರೆಸ್ಟು. ನಾನು ಸ್ವಲ್ಪ ಇಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನಾನು ಅದು ಕಿತ್ತಾಗ ರಾ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ರಾ ಸ್ಮೆಲ್ಲು ಆ ಫ್ಲೇವರ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕಿಟ್ಟು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಒಂದು 10-15 ಬೆಳ್ಳುಳ್ಳಿ, ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ನಾನು 4 ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಇನ್ನು ಸ್ವಲ್ಪ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಜೀರಿಗೆ ಮೆಣಸು. ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಪೇಸ್ಟ್ ಆದಮೇಲೆ ಆವಾಗಲೇ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡೋಣ. ನಿಮಗೆ ಬೇಕಂದರೆ ತೆಂಗಿನಕಾಯಿ ಮತ್ತು ಏನೇನು ಮಸಾಲೆ ಹಾಕ್ಕೊಂಡ್ವೋ ಮೆಣಸಿನ್ಕಾಯಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು. ಬಟ್ ನಾನು ಹಂಗೆ ರಾನೇ ಹಾಕ್ಕೊಂಡಿದ್ದೀನಿ. ನಿಮ್ಗದು ಹಸಿ ವಾಸನೆ ಎಲ್ಲ ಇಷ್ಟ ಆಗಲ್ಲ ಅಂದರೆ ನೀವು ಬೇಕಿದ್ರೆ ಅದನ್ನು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಹಾಕ್ಕೊಂಡು ನೀಟಾಗಿ ವಿಸ್ಕ್ ಮಾಡ್ಕೋಬೇಕು. ಮಜ್ಜಿಗೆ ಅಷ್ಟು ತೆಳು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ವಿಸ್ಕ್ ಮಾಡ್ಕೊಳ್ಳೋಣ. ಅದು ಎಪ್ಪೆಪ್ಪು ಥರ ಇರುತ್ತಲ್ಲ ಮೊಸರು, ಅದು ಹೋಗೋ ಅಷ್ಟು ಅದು ನೀಟಾಗಿ ಬೀಟ್ ಮಾಡ್ಕೊಂಡಾದ್ಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದು ಇದ್ರೊಳಗಡೆ ಸೇರಿಸೋಣ. ಅದು ಸೇರಿಸಿ ಎರಡು ಮಿಕ್ಸ್ ಮಾಡಿ ಅದಕ್ಕೂ ಒಂದು ಸಲ ವಿಸ್ಕ್ ಮಾಡಿ ನೀಟಾಗಿ ಮಿಕ್ಸ್ ಆಗುತ್ತೆ. ಅವಾಗ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಸಾಸಿವೆ, ಕರಿಬೇವು, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗು. ಒಗ್ಗರಣೆ ಮಾಡಿಬಿಟ್ಟು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೊಸರು ಮತ್ತು ದೊಡ್ಡ ಪಾತ್ರೆದು, ಅದಕ್ಕೆ ಹಾಕೋಣ. ತಂಬುಳಿ ಇಸ್ ರೆಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.